ಕಟ್ಟುವಂಥವ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ಕೊಡುವ ಅವಶ್ಯಕತೆ ಇರಲಿಲ್ಲ ಅಂತ ಸರ್ ಹೇಳಿದಂಥದ್ದು ಅಫ್ಕೋರ್ಸ್ ಅದು ಸ್ವಾಗತಾರ್ಹ ಹೌದು. ಆದರೆ ನೀವು ಕೂಡ ಕೆಲವೊಂದಷ್ಟು ಜಾಗಗಳಲ್ಲಿ ರಾಜ್ಯಗಳಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಣೆ ಮಾಡಿದ್ದೀರಾ. ಸರ್ ಹೇಳ್ದಂಗೆ ನೀವು ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಣೆ ಮಾಡೋದಕ್ಕಿಂತ ಬದಲಾಗಿ ಏನು ಹೇಳಿದ್ರು, ರೈತರಿಗೆ ಕೊಡಬೇಕಾಗಿತ್ತು, ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊಳ್ಬೇಕಾಗಿತ್ತು ಈ ಫ್ರೀ ಸ್ಕೀಮ್ ದುಡ್ಡನ್ನ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಯಾಕೆ ಆ ಕಾರ್ಯಸೂತ್ರವನ್ನು ಪ್ರಯೋಗ ಮಾಡಲಿಲ್ಲ? ಇವತ್ತು ಅನೇಕ ರಾಜ್ಯಗಳಲ್ಲಿ ನಾವು ಕೂಡ ಘೋಷಣೆ ಮಾಡಿದ್ದೀರಿ ಎನ್ನುವಂಥ ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಿ. ಅಲ್ಲಿ ಯಾವುದೇ ರೀತಿಯ ಅವೈಜ್ಞಾನಿಕವಾಗಿ ಕರ್ನಾಟಕದ ರೀತಿ ಬೊಕ್ಕಸವನ್ನು ಖಾಲಿ ಮಾಡ್ಕೊಂಡು ಯಾರ್ಯಾರಿಗೋ ದುಡ್ಡು ಕೊಡುವಂಥ ಕೆಲಸಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ನೀವು ಅದ್ರ ಬಗ್ಗೆ ಬೇಕಾದ್ರೆ ಇನ್ನೊಂದಿನ ಡಿಬೇಟ್ ಕರೀರಿ, ನಾವು ಮುಕ್ತವಾಗಿ ವಿವರವಾಗಿ ಯಾರ್ಯಾರು ತಲುಪ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಖಂಡಿತ ಹೇಳ್ತೇವೆ. ಇವರ ಸರ್ಕಾರ 137 ಸೀಟ್ ತಗೊಂಡಂಥ ಕಾಂಗ್ರೆಸ್ಸು ಆ ನಂತರದಲ್ಲಿ ಆ ಗ್ಯಾರಂಟಿಗಳು ಸ್ಕೀಮ್ಗೆ ಯಾರು ಕೊಡಬೇಕು, ಏನು ಕೊಡಬೇಕು, ಯುವ ನಿಧಿ ಯಾರು ಕೊಡಬೇಕು ಅನ್ನೋದನ್ನು ಸತತ 6 ತಿಂಗಳುಗಳ ಕಾಲ ಅದನ್ನು ಯೋಜನೆನೇ ಫಲಾನುಭವಿಗಳನ್ನು ಹುಡ್ಕೋದನ್ನೇ ನೋಡೋದ್ರೆ ಹೊರತು ಆಗಲೂ ಕೂಡ ಅವೈಜ್ಞಾನಿಕವಾಗಿ ಎಲ್ಲರಿಗೂ ಕೊಡಬೇಕು ಒಂದು ಜನರ ಕೂಗಿ ಹೇಳ್ತು. ಆಗ ರಾಜ್ಯ ಸರ್ಕಾರ ಪ್ರಣಾಳಿಕೆಯಲ್ಲಿ ಇಂಥವ್ರಿಗೆ ಅಂತ ಹೇಳಿರಲಿಲ್ಲ, BPL ಹೋಲ್ಡ್ರಿಗೆ ಅಂತ ಹೇಳಿರಲಿಲ್ಲ, ಎಲ್ಲ ಮಹಿಳೆಯರಿಗೂ ಕಾಕ ಪಾಟೀಲ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತಂದಿದ್ರಲ್ಲ, ಅದೇ ಮಾನದಂಡದಲ್ಲಿ ಕೊಡಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಸೃಷ್ಟಿಯಾಯಿತು. ಇವತ್ತು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಪ್ರತಿಯೊಬ್ಬ ರೈತನಿಗೂ 10,000 ರೂಪಾಯಿ ನೇರವಾಗಿ ಅವನ ಅಕೌಂಟ್ಗೆ ಹೋಗ್ತಾ ಇದೆ. ಅದೇ ಜನ ಮಾತಾಡ್ತಾ ಇಲ್ಲ. ಇವತ್ತು 6,000 ರೂಪಾಯಿ ಹೋಗ್ತಾ ಇದೆ. ರಾಜ್ಯ ಸರ್ಕಾರ 4,000 ರೂಪಾಯಿ ಕೊಡಬೇಕಾಗಿತ್ತು, ಅದನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಅದು ದಯವಿಟ್ಟು ನಾನು ಅವ್ರ ಮಧ್ಯೆ ಮಾತಾಡಲಿಲ್ಲ, ಬೇಕಾದ್ರೆ ಅವ್ರನ್ನೇ ಮಾತಾಡ್ತೀನಿ, ನಾನು ಡಿಬೇಟ್ ಬಿಟ್ಟು ಹೋಗ್ತೇನೆ. ಹಾಗಾಗಿ ದಯವಿಟ್ಟು ಸುಮ್ ಕೂತ್ಕೋಬೇಕು, ದಯವಿಟ್ಟು ಸುಮ್ ಕೂತ್ಕೋಬೇಕು. ಸರಿಯಾದ ಅವಶ್ಯಕತೆ ಇಲ್ಲ. ಹೌದು, ಕರೆಕ್ಷನ್ ಮಾಡ್ತಾ ಇದ್ದೀರಲ್ಲ ನೋಡಿ. 6,000 ಕೇಂದ್ರ ಸರ್ಕಾರ ಇವತ್ತಿಗೂ ಹಣ ಹೋಗ್ತಾ ಇದೆ. ರಾಜ್ಯ ಸರ್ಕಾರ ಕೊಡಬೇಕಾದಂತ 4,000 ಹಣ ಕೊಟ್ಟಿಲ್ಲ. ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಇವತ್ತು ದೇಶದಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ. ಯಾವುದ್ರಲ್ಲಿ? ಸಾಲ ಮಾಡಿರೋದ್ರಲ್ಲಿ 6.5 ಲಕ್ಷ ಕೋಟಿ ಸಾಲವನ್ನ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ. ಇವರು ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಗ್ಯಾರಂಟಿಗಳು ಕೊಡ್ತೀವಿ ಅಂತೇಳಿ ನೋಡಿ, ಆಸ್ತಿ ತೆರಿಗೆ ಪಾಣಿ 10 ರೂಪಾಯಿ ಕೊಟ್ಟರೆ ರೈತರು ಹೋಗಿ ಪಾಣಿ ತಗೊಬಿಡ್ತಿದ್ರು ರೀ. ಇವತ್ತು ಅದನ್ನು 200 ರೂಪಾಯಿ 300 ರೂಪಾಯಿ ಮಾಡಿಟ್ಟಿದ್ದೀರಿ. ಮತ್ತು ವಿದ್ಯುತ್ ದರ ಏನು ಜೀರೋ ಬ್ಯಾಲೆನ್ಸ್ ಬರ್ತಿದ್ದಂಥವ್ರು ಏನು ಕಮರ್ಷಿಯಲ್ಗೆ ಇವತ್ತು 4 ಪಟ್ಟು ದರವನ್ನು ಏರಿಸಿದಿರಿ, ಅವರಿಂದ ಕಿತ್ಕೊತಾ ಇದ್ದೀರಿ. ಬಸ್ ದರ ಗಂಡಸರು ತಿರುಗಾಡಿದ್ರೆ ಅದು ಒಂದು ಸ್ಟೇಜ್ಗೆ 6 ರೂಪಾಯಿ 7 ರೂಪಾಯಿ ಕೊಡ್ತಾಯಿದ್ರು, ಇವತ್ತು 10 ರಿಂದ 12 ರೂಪಾಯಿ ಆಗಿದೆ. ಈ ಥರ ಎಲ್ಲರ ಅಬಕಾರಿ ಇಲಾಖೆ ಅಂತ ಇವತ್ತೇನಾದ್ರು ಈ ಸರ್ಕಾರ ನಡೀತಾ ಇದೆ, ಅಬಕಾರಿ ಇಲಾಖೆಯಿಂದ ಮದ್ಯಪಾನ ವ್ಯಸನಿಯಿಂದನೇ ಈ ಸರ್ಕಾರ ನಡೀತಾ ಇದೆ. ಹಾಗಾಗಿ ನೋಡಿ, ನಾನು ನೀವು ಸಮಯ ಬಂದಾಗ ಮಾತಾಡಿ, ನಿಮ್ಮ ಸಮಯ ಬಂದಾಗ ಮಾತಾಡಬೇಕು. ಅಬಕಾರಿ ಇಲಾಖೆಗೆ ಇವತ್ತು ವರದಾನ ಆಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. 7 ಗಂಟೆಗೆ ಬಾರ್ ತೆಗೀರಿ ಅಂತ ಹೇಳ್ತಾರೆ, 11 ಗಂಟೆ ಬಾರ್ ತೆಗೀರಿ ಅಂತಾರೆ. 7 ರಿಂದ ಬೆಳಗ್ಗೆ 7 ಗಂಟೆಗೆ ಬಾರ್ ಓಪನ್ ಮಾಡಿ 11:30 1 ಗಂಟೆ ಬಾರ್ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಇವತ್ತು ಸದನದಲ್ಲಿ ಅನೇಕ ಸಚಿವರು ಮತ್ತು ಶಾಸಕರು ನನ್ನ ಕ್ಷೇತ್ರದಲ್ಲಿ ಬಾರ್ಗಳು ಜಾಸ್ತಿ ಆಗ್ಬಿಟ್ಟಿದೆ, ಮಹಿಳೆಯರು ಬಂದು ಹೋರಾಟ ಮಾಡ್ತಾ ಇದ್ದಾರೆ, ಬಾರ್ ಬೇಡ ಅಂತ ಇದ್ದಾರೆ, ನಿಲ್ಲಿಸಿ ಅಂತ ಮನವಿ ಮಾಡಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಕೊಡೋ ನೀತಿ ಮಾಡಿ ಆ ಜನದ ಹತ್ರನೇ ಬಸ್ ದರ ಏರಿಸೋದು, ವಿದ್ಯುತ್ ಬಿಲ್ ಏರಿಸೋದು. ನಾವು ಇವತ್ತು ಕೇಳಿ, ಕೇಂದ್ರ ಸರ್ಕಾರ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ಮೇಡಮ್. ಇವತ್ತು ಕೇಂದ್ರ ಸರ್ಕಾರ 375 ವಸ್ತುಗಳನ್ನು, ದಿನಬಳಕೆ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಿದೆ. ಆದರೆ ಇವ್ರು ರಾಜ್ಯ ಸರ್ಕಾರ ಏನು ಮಾಡ್ತು, ಒಂದೇ ದಿನದಲ್ಲಿ ತುಪ್ಪವನ್ನು 500 ರೂಪಾಯಿ ಪ್ಯಾಕೆಟನ್ನು ಒಂದೇ ಸಲ 400 ರೂಪಾಯಿಗೆ ಸಿಗ್ತಿದ್ದನ್ನ 100 ರೂಪಾಯಿ ಜಾಸ್ತಿ ಮಾಡಿದ್ರು. ಬಡವರು ತುಪ್ಪ ತಿನ್ಬಾರ್ದಾ? ಹಾಲಂತರ ಜಾಸ್ತಿ ಮಾಡಿದ್ರು. ಹಾಗಾಗಿ ಹಾಲಂತರ ಜಾಸ್ತಿ ಮಾಡ್ತಾರೆ, ಅಬಕಾರಿ ಜಾಸ್ತಿ ಮಾಡ್ತಾರೆ. ಏನ್ ಗೊತ್ತಾ, ನೀವು ಇಷ್ಟನ್ನ ಮಾತನಾಡಿದ್ರಲ್ಲ, ಇಷ್ಟಲ್ಲಿ ನಾನು 2 ಪಾಯಿಂಟ್ ಅನ್ನ ಹೇಳ್ತೀನಿ. ಇವಾಗ ಏನ್ ಸಾಮಾನ್ಯವಾಗಿ ನೀವು ಹೇಳಿದ್ರಿ, ರಾಜ್ಯ ಸರ್ಕಾರ ಬೊಕ್ಕಸ ಖಾಲಿ ಆಗಿದೆ ಅಂತ. CM ಸಿದ್ದರಾಮಯ್ಯನವರು ಸಾಲ್ಗಾರರಾಗಿದ್ದಾರೆ.